ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಇನ್ನು 6 ಗಂಟೆಗೆ ಬಂದು ಚಪಾತಿ ಹಿಟ್ಟನ್ನ ಕಲಸಿಟ್ಟು ಚಪಾತಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಇದನ್ನು ಮಾಡಿಟ್ಟು ಹೋಗಿ ಚರಿನ ಎಬ್ಬಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ. ಹಲೋ ನಮಸ್ಕಾರ. ಇವತ್ತು ನಾನು ಚರಿ ಸ್ಕೂಲ್ ಹತ್ರ ಬಂದಿದ್ದೀನಿ. ಸ್ಕೂಲ್ ಹತ್ರ ಅಂದರೆ ಸ್ಕೂಲ್ಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ಪ್ರತಿ ತಿಂಗಳು ಪೇರೆಂಟ್ಸು ಅವ್ರ ಮಕ್ಕಳ ಜೊತೆ ಒಂದ್ಸಲ ಊಟ ಮಾಡೋಕ್ಕೆ ಸೈನ್ ಅಪ್ ಮಾಡ್ಬೋದು. ಇವತ್ತು ನಾನು ಸೈನ್ ಅಪ್ ಮಾಡಿದ್ದೀನಿ. ಹಾಗೆ ನನ್ನ ಕೆಲಸದಿಂದ ಸ್ವಲ್ಪ ಆಫ್ ತೊಗೊಂಡಿದ್ದೀನಿ. 1-2 ಅವರ್ಸ್ ನಾವು ಆಫ್ ತೊಗೋಬೋದು. ನನ್ನ ಎಕ್ಸ್ಪೆನ್ಸ್ ಎಲ್ಲ ಅಥವಾ ನನ್ನ ವರ್ಕ್ನೆಲ್ಲ ಆ ಥರ ಪ್ಲ್ಯಾನ್ ಮಾಡಿ ಈ ಟೈಮಿಗೆ ಫ್ರೀ ಮಾಡಿಕೊಂಡು ಈಗ ಚರಿ ಜೊತೆ ನಾನು ಲಂಚ್ ಮಾಡೋಕ್ಕೆ ಬಂದಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಇಟ್ಸ್ ಲೈಕ್ ಇದು ಒಂಥರ ಮೆಮೊರೀಸ್ ಎಲ್ಲ. ಈಗ ಕಿಡ್ಡಿದ್ದಾಗ ಅವ್ರ ಜೊತೆ ಹೋಗಿ ಊಟ ಮಾಡೋದೆಲ್ಲ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಹೋಗಿ ಸೈನ್ ಅಪ್ ಮಾಡಿ ಅವ್ರು ಬ್ಯಾಚ್ ಕೊಡ್ತಾರೆ. ಬ್ಯಾಚ್ ತೊಗೊಂಡು ಒಳಗೆ ಹೋಗಿ ಚರಿ ಜೊತೆ ಊಟ ಮಾಡೋಣ. ನೋಡೋಣ ಹೇಗಿರುತ್ತೆ ಅಂತ. ಇಟ್ಸ್ ಎಕ್ಸೈಟಿಂಗ್. ಸ್ನೇಹ ಕೆಲ್ಸಕ್ಕೆ ಹೋಗಿದ್ದಾಳೆ, ಸೊ ಅವಳಿಗೆ ಬರೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಒಬ್ಬನೇ ಬಂದಿದ್ದೀನಿ ಅಂತ. ಬ್ಯಾಗಲ್ಲಿ ಅವಳಿಗೆ ಇಷ್ಟಪಡೋದು ಲಂಚ್ ಏನಂತಂದರೆ ಚಪಾತಿ ಸಕ್ಕರೆ ತುಪ್ಪ, ಅದ್ರ ಜೊತೆಗೆ ಕೊಲಾಚೀಸ್ ಇಷ್ಟಪಡ್ತಾಳೆ. ಆಮೇಲೆ ಆ್ಯಪಲ್ ಜ್ಯೂಸ್ ತೊಗೊಂಬಂದಿದ್ದೀನಿ. ಅವಳ ಜೊತೆ ಕೂತ್ಕೊಂಡು ಊಟ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಚೆರಿ ಸ್ಕೂಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈಗ ಲಂಚ್ ಟೈಮ್ ಬಂದುಬಿಟ್ಟು 10:30, 11 ಹೀಗೆ ಬಿಡ್ತಾರೆ. ಅದು ಸ್ಕೂಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸ್ಕೂಲು 10:30 ಸ್ಟಾರ್ಟ್ ಮಾಡ್ತಾರೆ. ಇದು ಬಂದು ಚೆರಿ ಸ್ಕೂಲಿನ ಕೆಫಿಟೇರಿಯಾ. ಸೊ ಈ ಥರ ಎಲ್ಲ ಟೇಬಲ್ ಮತ್ತು ಚೇರ್ಗಳನ್ನು ರೌಂಡಾಗಿ ಅರೇಂಜ್ ಮಾಡಿರ್ತಾರೆ. ಹಾಗೆ ಹಿಂದ್ಗಡೆ ನೋಡ್ತಾ ಇರ್ಬೋದು, ಅಲ್ಲಿ ಕಿಚನ್ ಇರುತ್ತೆ. ಸೊ ಅಲ್ಲಿ ಮಕ್ಕಳು ಹೋಗ್ಬಿಟ್ಟು ಪ್ಲೇಟಲ್ಲಿ ಟ್ರೇಯಲ್ಲಿ ಎಲ್ಲ ಊಟ ಕೊಡ್ತಾರೆ. ತೊಗೊಂಡು ಬಂದು ಇಲ್ಲಿ ಏನು ಟೇಬಲ್ಸ್ ಇದೆಲ್ಲ ಅಲ್ಲಿ ಇಟ್ಕೊಳ್ಳೋ ಅಂಥದ್ದು. ಈ ಬ್ಲೂ ಟೇಬಲಲ್ಲಿ ಪೇರೆಂಟ್ಸು ಅವ್ರ ಕಿಡ್ಸ್ ಜೊತೆ ಊಟ ಮಾಡ್ತಾರೆ. ಅಂದರೆ ಲಿಮಿಟೆಡ್ ಸೈನ್ ಅಪ್ ಇರುತ್ತೆ. ಸೊ ಒಂದು ಕ್ಲಾಸ್ ರೂಮ್ಗೆ 5 ಜನ ಪೇರೆಂಟ್ಸ್ ಅಷ್ಟೇ ಸೈನ್ ಅಪ್ ಮಾಡೋಕ್ಕಾಗೋದು. ಸೊ ಎಷ್ಟು ಕ್ವಿಕ್ಕಾಗಿ ಹೋಗುತ್ತಂದರೆ ಹಾಕಿ ಒಂದು ಅರ್ಧ ಗಂಟೆಲೆಲ್ಲ ಬುಕ್ ಆಗಿಬಿಟ್ಟಿರುತ್ತೆ. ಸೊ ಈ ಉಳಿದ ಮಕ್ಕಳೆಲ್ಲ ತೋರಿಸಿದ್ನಲ್ಲ ಆ ಟೇಬಲಲ್ಲಿ ಕೂತ್ಕೊಂಡಿರ್ತಾರೆ. ಸೊ ಈ ಟೇಬಲಲ್ಲಿ ಮಾತ್ರ ಪೇರೆಂಟ್ಸು ಅವ್ರ ಮಕ್ಕಳ ಜೊತೆ ಊಟ ಮಾಡ್ತಾರೆ. ನನ್ನ ಹಸ್ಬೆಂಡ್ ಮುಂಚೆನೇ ಹೋಗಿ ಕಾಯ್ತಾ ಇದ್ರು. ಸೊ ಚರಿ ನೋಡ್ತಾ ಇರ್ಬೋದು, ಎಷ್ಟು ಖುಷಿಯಿಂದ ಓಡಿ ಬಂದ್ಲು ಅವ್ರ ಪಪ್ಪ ನೋಡಿದ ತಕ್ಷಣನೇ. ಚಟ್ನಿ ನಿಂದಷ್ಟೇ ಕದ್ದವ. ಓಕೆ ಫೈನ್, ಓಪನ್ ಮಾಡ್ತೀನಿ ತಗೋ. ಚರಿ ಲಂಚ್ ಟೈಮ್ ಮುಗೀತು. ಅವಳು ಕ್ಲಾಸಿಗೆ ಹೋದ್ಲು ವಾಪಸ್ಸು. ಸೊ ನಾನಿವಾಗ ವಾಪಸ್ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಚರಿಗೆ ಇವತ್ತು ಹಾಲಿಡೇ ಅಲ್ಲನಪ್ಪ? 4 days ರಜಾ ಇದೆ ಅಲ್ಲನಪ್ಪ ನಿಂಗೆ? ಬಟ್ ಮಮ್ಮಿಗೆ ರಜಾ ಇಲ್ವಲ್ಲ, ಏನ್ ಮಾಡೋದು? ಕಿಡ್ಸ್ಗೆ ಟೀಚ್ ಮಾಡ್ಬೇಕಾ? ಪಪ್ಪನ್ ಜೊತೆ ಇರ್ತೀಯಾ? ಪಪ್ಪನ್ ಕಾಟ ಕೊಡ್ಬಾರ್ದು. ಓಕೆ ಗುಡ್ ಗರ್ಲ್ ಚೆರಿ. ಮಮ್ಮು ಮಾಡ್ಬೇಕು. ಚಪಾತಿ ಮಾಡಿಟ್ಟಿದ್ದೀನಿ, ಸಕ್ಕರೆ ತುಪ್ಪ ತಿನ್ನು. ಓಕೆ ಎಲ್ಲ ಕಡೆ ಸಿಗ್ನಲ್ ಸಿಗ್ತಾವಲ್ಲ ಇಲ್ಲಿ ದಿನ ಈ ಟೈಮಿಗೆ ಬಿಟ್ರೆ ಮೋಸ್ಟ್ಲಿ ಇಲ್ಲಿ ರೆಡ್ ಆಯ್ತು. ಚರಿಗೆ ಒಂದಿನ ರಜಾ ಇತ್ತು, ಅಂದ್ರೆ ಕಂಟಿನ್ಯೂಸ್ ಆಗಿ ರಜಾ ಇತ್ತು ಅವಳಿಗೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಅಂತೂ ಮಾಮೂಲಿ ರಜಾ ಇರುತ್ತೆ. ನನಗೆ ಮಂಡೇ ರಜಾ ಇತ್ತು. ಸೊ ನನಗೆ ರಜಾ ಇರಲಿಲ್ಲ ಅವತ್ತಿನ ದಿನ. ಹಾಗಾಗಿ ನನ್ನ ಹಸ್ಬೆಂಡು ಅವತ್ತು ಲೀವ್ ತಗೊಂಡು ಚರಿ ಜೊತೆ ಇದ್ರು. ಅವರಿಬ್ರು ಏನೇನೆಲ್ಲ ಮಜಾ ಮಾಡಿದ್ದಾರೆ ಅವತ್ತಿನ ದಿನ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನೋಡ್ತೀರಿ. ಸೊ ಮುಂದೆ ನೋಡ್ಬೋದು. ಇವತ್ತು ಸ್ಕೂಲ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಹಂಗೆ ಒಂದು ಪಾರ್ಕಿಗೆ ಕರ್ಕೊಂಡು ಹೋದ್ರು ನನ್ನ. ಅವ್ರ ಜೊತೆ ಹಂಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಕ್ಕೆ. ಯಾಕೆಂತಂದ್ರೆ ಮನೇಲಿದ್ರೆ ಚರಿ ಸುಮ್ಮನೆ ಕಾಟ ಕೊಡ್ತಾರಂತ ಅವ್ರ ಪಪ್ಪ ಮನೇಲಿ ಇಟ್ಕೊಂಡೇ ಇಲ್ಲ ಅವತ್ತು ಹೋಲ್ ಡೇ. ಸೊ ಅಲ್ಲಿ ಇಲ್ಲಿ
ಹೋಗ್ತಾ ಇದ್ರು. ಆ್ಯಂಡ್ ನನ್ನ ಬಿಟ್ಟು ಬರೋಕ್ಕೆ, ನನ್ನ ಕರ್ಕೊಂಬರೋಕ್ಕೆ ಬಂದಿದ್ರು ಇಬ್ರು. ಸೊ ನನ್ನ ಹಸ್ಬೆಂಡ್ ದಿನ ಬರ್ತಾರೆ, ಬಟ್ ಚರಿ ಯಾವತ್ತೂ ನನ್ನ ಬಿಡೋಕ್ಕೆ ಕರ್ಕೊಂಡು ಬರೋಕ್ಕೆ ಯಾವತ್ತೂ ಬಂದಿಲ್ಲ. ಯಾಕೆಂತಂದ್ರೆ ಫಸ್ಟ್ ನಾವು ಚರಿನ ಡ್ರಾಪ್ ಮಾಡೇ ನಾವು ಹೋಗೋದು, ಆ್ಯಂಡ್ ಬರ್ತಾನೆ ಅವ್ರು ನನ್ನ ಪಿಕ್ ಮಾಡಿ ಆಮೇಲೆ ಚರಿನ ಪಿಕ್ ಮಾಡ್ತೀವಿ. ಸೊ ಹಾಗಾಗಿ ಚರಿಗೆ ಒಂದ್ಸಲ ಎಕ್ಸೈಟೆಡ್ ಇರ್ತಿತ್ತು, ಮಮ್ಮಿ ನೀನು ಸ್ಕೂಲ್ ನೋಡಬೇಕು ಹೆಂಗಿದೆ ಏನು ಅಂತ ಯಾವಾಗಲೂ ಕೇಳ್ತಿದ್ಲು. ಸೊ ಹಾಗಾಗಿ ಅವಳನ್ನು ಕರ್ಕೊಂಡು ಹೋಗಿ ಪಿಕ್ ಮಾಡೋಕ್ಕೆ ಮತ್ತು ಡ್ರಾಪ್ ಮಾಡೋಕ್ಕೆ ಬಂದಿದ್ಲು ಚರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಚರಿಗೆ ಈ ಬಾತುಕೋಳಿಗಳು ಇದೆಲ್ಲ ಇಷ್ಟ ಆಗುತ್ತೆ. ಆಮೇಲೆ ದಿನಾನೂ ತುಂಬ ಚೆನ್ನಾಗಿತ್ತು ಅವತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕರ್ಕೊಂಡೋಗಿದ್ವಿ. ಬಾತುಕೋಳಿಗಳಿಗೆ ಏನಾದರೂ ಹಾಕೋಂಥದ್ದು ಬಿಸ್ಕೆಟೋ ಬ್ರೆಡ್ಡೋ ಇದನ್ನೆಲ್ಲ ಹಾಕೋದು, ಅವು ಆಟ ಆಡೋದನ್ನ ನೋಡಿ ಎಂಜಾಯ್ ಮಾಡ್ತಾಳೆ ಚರಿ. ಓಡಿಸ್ಬಿಡ ಬಾ. ಚರಿ ಎಸ್, ಅವತ್ತಿನ ಹಿಂದಿನ ದಿನನೇ ಯಾವಾಗ ಅನ್ಸುತ್ತೆ, ಅದಾದಮೇಲೆ ವೀಕೆಂಡಲ್ಲಿ ಒಂದು ಫಂಕ್ಷನ್ ಇತ್ತು. ಏನು ಅಂತಂದರೆ ಇಲ್ಲಿ ದೊಡ್ಡದಾಗಿ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಎಲ್ಲರೂ 3 ಜನ ರೆಡಿ ಆಗಿಬಿಟ್ಟು ಶುಗರ್ಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಶುಗರ್ಲ್ಯಾಂಡ್ ಬಂದು ಇಲ್ಲಿಂದ ಒಂದು 30 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಸೊ ಎಷ್ಟು ದೊಡ್ಡ ದೀಪಾವಳಿ ಆಚರಣೆ ಇದೆ ಅಂತಂದರೆ ನೀವೇ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಚರಿಗೆ ಹೊಸ ಫ್ರಾಕ್ ಹಾಕಿದ್ದೀನಿ, ಆ್ಯಂಡ್ ನಾನು ಕೂಡ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ. ದೀಪಾವಳಿ ಇದು ಸೆಲೆಬ್ರೇಷನ್ ತುಂಬಾ ಹ್ಯೂಜ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಇಲ್ಲೆಲ್ಲ ಬಸ್ಗಳನ್ನು ಮಾಡಿದ್ದಾರೆ. ಪಾರ್ಕಿಂಗ್ ಏರಿಯಾದಿಂದ ಏನು ದೇವಸ್ಥಾನಕ್ಕೆ ಹೋಗೋಕ್ಕೆ ಈ ಥರ ಬಸ್ಗಳು, ಯಾಕಂತಂದರೆ ಅಷ್ಟು ಜನ ಬರ್ತಾಯಿದ್ರು, ಅಷ್ಟು ರಶ್ಶು. ಪಾರ್ಕಿಂಗ್ ಎಷ್ಟಿದ್ರು ಸಾಲಲ್ಲ ಇಲ್ಲಿ, ಅಷ್ಟು ಜನ ನುಗ್ತಾ ಇದ್ರು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಊಟ ಇತ್ತು, ಮತ್ತು ಈ ಥರ ಕಬ್ಬಿನ ಹಾಲುಗಳು, ಆಮೇಲೆ ವಡಾಪಾವ್ ಅಂತ ಎಷ್ಟು ನೋಡ್ತಾ ಇರ್ಬೋದು ಇಲ್ಲಿ. ತುಂಬ ಅಂದರೆ ತುಂಬಾ ವೆರೈಟೀಸ್ ಇತ್ತು. ಹಾಗೆಯೇ ಕಬ್ಬಿನ ಹಾಲು ಚರಿಗೆ ಕುಡಿಸ್ಬೇಕಂತ ನನಗೂ ಎಕ್ಸೈಟೆಡ್ ಆಗಿದ್ದೆ. ಸೊ ಒಂದು ಕಬ್ಬಿನ ಹಾಲಿಗೆ ಒಂದು ಕಬ್ಬಿನ ಹಾಲು ತೊಗೊಂಡ್ವಿ. ಏನು ಮಾಡ್ತಾಳೆ, ಕುಡಿತಾಳೆ ಏನೋ ನೋಡೋಣ ಅಂತ. ಚರಿಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಇದು ಪೂರ್ತಿ ದೇವಸ್ಥಾನ ಬಂದು ಮಾರ್ಬಲ್ ಕಲ್ಲಿಂದ ಕೆತ್ತನೆ ಮಾಡಿರುವಂತಹ ದೇವಸ್ಥಾನ. ಹಾಗೆ ಮುಂದೆ ಒಂದು ಕೊಳ ಇದೆ, ನೀರಿನ ಮೇಲ್ಗಡೆ ಈ ಥರ ದೀಪಗಳನ್ನು ಬಿಟ್ಟಿದ್ದಾರೆ, ಆ್ಯಂಡ್ ರಂಗೋಲಿಗಳನ್ನು ಹಾಕಿದ್ರು, ಎಲ್ಲ ಕಡೆ ಸಿಂಗಾರನ ಮಾಡಿದ್ರು. ಹಾಗೆ ಸೂರ್ಯ ಮುಳುಗುವಂತಹ ಟೈಮು, ಕಾರಂಜಿಗಳು, ನೀರು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಹಾಗೆ ಆ ಗೋಪುರ, ಆ ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ಜನ ಅಂತೂ ಎಷ್ಟು ಜನ ಬಂದಿದ್ರು, ಬರ್ತಾನೇ ಇದ್ರು. ಈ ರಂಗೋಲಿಗಳನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಫಸ್ಟ್ ಟೈಮ್ ಇಲ್ಲಿ ದೀಪಾವಳಿ ಸೆಲೆಬ್ರೇಷನ್ನ ನೋಡೋಕೆ ಹೋಗ್ತಾ ಇರೋದು. ತುಂಬ ಜನ ಹೇಳ್ತಾ ಇದ್ರು ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಅಂತ, ಫೈರ್ ವರ್ಕ್ಸ್ ಎಲ್ಲ ಇರುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಕೆತ್ತನೆ ಹೇಗೆ ಕಾಣಿಸ್ತಾ ಇದೆ. ಒಂದು 2-3 ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಈ ದೇವಸ್ಥಾನನ. ತುಂಬ ಸುಂದರವಾದ ಕಟ್ಟಡ ಅಂತ ಹೇಳಿ. ಸ್ವಾಮಿನಾರಾಯಣ ಟೆಂಪಲ್ ಅಂತ ಹೇಳ್ತಾರೆ ಇದಕ್ಕೆ. ನಮ್ಮಮ್ಮ ಬಂದಾಗೂ ಕರ್ಕೊಂಡು ಹೋಗಿದ್ವಿ ಇಲ್ಲಿ. ಸೊ ಅಲ್ಲಿ ಸುಮ್ಮನೆ ಸ್ನ್ಯಾಕ್ಸ್, ದೋಸೆ ಆಗಿರ್ಬೋದು, ವಡಾಪಾವು, ಪಾವ್ ಬಜ್ಜಿ ಈ ಥರದ್ದೆಲ್ಲ ಇತ್ತು. ಸೊ ಅದನ್ನು ನಾವು ತೊಗೊಂಡು ಟೋಕನ್ಗಳನ್ನು ತೊಗೋಬೇಕು. ಸೊ ಅದನ್ನು ತೊಗೊಂಡು ನಾವು ಅಲ್ಲೇ ತಿನ್ಕೊಂಡ್ವಿ. ತುಂಬಾ ಚೆನ್ನಾಗಿತ್ತು ಅಡುಗೆ ಮಾತ್ರ. ಅಂದರೆ ಚಾಟ್ಸ್ ಎಲ್ಲ ಏನು ಇಂಡಿಯಾದ್ದೇ ತಿನ್ನಂಗೆ ಅನಿಸ್ತು ನನಗೆ. ಹಾಗೆ ಇಲ್ಲಿ ಲೈಟಿಂಗ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಹಾಗೆ ಒಂದು ದೊಡ್ಡ ಸ್ಕ್ರೀನ್ನ ಮಾಡಿ ಎಲ್ಲರಿಗೂ ಕೂರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ನೋಡ್ತಾ ಇರ್ಬೋದು ಸ್ಕ್ರೀನ್ ಯಾವ ಥರ ಇದೆ ಅಂತ. ಹಾಗೆ ಅಲ್ಲಿ ಡ್ರಾಮಾ ಕೂಡ ಇತ್ತು. ಏನು ಅಂತಂದರೆ ಶ್ರವಣ ಕುಮಾರನ ಒಂದು ಕತೆ ಇತ್ತು, ಹಾಗೆ ಪ್ರಹ್ಲಾದನ್ ಕತೆ, ಈ ಥರ ಒಂದೊಂದನ್ನ ಸ್ಕಿಟ್ಗಳು. ಅಂದರೆ US ಅಲ್ಲಿರೋ ಮಕ್ಕಳೇ ಹಿಂದಿಯಲ್ಲಿ ಮಾಡಿ ಸ್ಕಿಟ್ನ ಹಿಂದಿಯಲ್ಲಿತ್ತು. ಸೊ ಎಲ್ಲರೂ ಕುತ್ಕೊಂಡು ನೋಡಿ ಎಂಜಾಯ್ ಮಾಡ್ತಾಯಿದ್ರು. ಒಂದಿಷ್ಟು ಜನ ಫೋಟೋಸ್ ತಗೊಳ್ತಾ ಇದ್ರು, ಒಂದಿಷ್ಟು ಜನ ಲೈಟಿಂಗ್ಸ್ನ ಎಂಜಾಯ್ ಮಾಡ್ತಿದ್ರು. ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ
ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ಹಾಗೆ ಕಲರ್ಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು, ಕಲರ್ಸ್ ಎಲ್ಲ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಒಂಥರ ರಿಯಾಲಿಸ್ಟಿಕ್ ಆಗಿ ಇರಲಿ ಡ್ರಾಮಾ ಅಂತ ಹೇಳ್ಬಿಟ್ಟು ಈ ಥರ ಸ್ಕ್ರೀನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ನರಸಿಂಹ ಸ್ವಾಮಿನ ನೋಡಬಹುದು, ಪ್ರಹ್ಲಾದ ಮತ್ತು ನರಸಿಂಹ ಇದದ್ದು ಕತೆ ಇತ್ತು. ಅದಾದಮೇಲೆ ನಾವು ಎಂಟ್ರಿ ಆಗಬೇಕಾದ್ರೆ ಎಲ್ಲರಿಗೂ ನಮ್ಮ ಕೈಗೆ ಈ ಥರ ಪ್ಲಾಸ್ಟಿಕ್ಕಿನ ಒಂದು ದೀಪನ ಕೊಟ್ಟಿದ್ರು. ಯಾಕೆಂತಂದರೆ ಅಲ್ಲಿ ಮಂಗಳಾರತಿ ಟೈಮು, ಅಲ್ಲಿ ಮಂಗಳಾರತಿ ಹಾಡನ್ನ ಹೇಳಿ ಒಬ್ಬರು ಸ್ವಾಮೀಜಿ ಕೂಡ ಬಂದಿದ್ರು. ಸೊ ಅವರು ಒಂದು ಸ್ವಲ್ಪ ಹೊತ್ತು ಪ್ರವಚನ ಥರ ಮಾಡಿ ಆಮೇಲೆ ಆರತಿನ ಸ್ಟಾರ್ಟ್ ಮಾಡಿದರು. ಸೊ ಆರತಿಗೆ ಎಲ್ಲರೂ ಬೆಳಗೋ ಥರ ಒಂದು ಅವಕಾಶನ ಮಾಡಿಕೊಟ್ಟಿದ್ರು. ಸೊ ಕೈಯಲ್ಲಿ ಲೈಟ್ ಇಟ್ಕೊಂಡು ಅದಾದಮೇಲೆ ಈ ಥರ ಫೈರ್ ವರ್ಕ್ಸ್ನ ಸ್ಟಾರ್ಟ್ ಮಾಡಿದರು. ನೋಡಿ ಎಷ್ಟು ಬ್ಯೂಟಿಫುಲ್ ಆದಂತಹ ಫೈರ್ ವರ್ಕ್ಸು. ಒಂದು 20 ಮಿನಿಟ್ಸ್ ಮಾಡಿದರು. ಆ ಒಂದು ದೊಡ್ಡ ದೇವಸ್ಥಾನದ ಹಿಂದೆನೇ ಈ ಥರ ಬ್ಯೂಟಿಫುಲ್ ಫೈರ್ ವರ್ಕ್ ಮಾಡಿದರು. ತುಂಬ 2 ಕಣ್ಣು ಸಾಲಲ್ಲ ಅಂತ ಹೇಳ್ಬೋದು. ಆ ಮುಂದ್ಗಡೆ ಆ ನೀರಲ್ಲಿ ದೀಪಗಳನ್ನು ಹಾಕಿರುವಂಥದ್ದಾಗಿರ್ಬೋದು, ಕಲರಿಂಗ್ ದೇವಸ್ಥಾನದ ಕಲರ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಚರಿ ಅಂತೂ ತುಂಬಾ ಇಷ್ಟಪಟ್ಟು ನಾವು ತುಂಬ ಎಂಜಾಯ್ ಮಾಡಿದ್ವಿ. ಒಂದು ಒಳ್ಳೆ ಟೈಮ್ನ ಅಲ್ಲಿ ಕಳೆದ್ವಿ. ಯಾಕಂದರೆ ದೀಪಾವಳಿ ಸೆಲೆಬ್ರೇಷನ್ಗೆ ನಾವು ಮನೆಯಲ್ಲೇ ಮಾಡ್ತಿದ್ವಿ. ಸೊ ಈ ಸತಿ ಮನೆಯಲ್ಲೂ ಮಾಡಿ ಅಲ್ಲೂ ಕೂಡ ಮಾಡಿದ್ವಿ. ಹಲೋ, ಇವತ್ತು ಚರಿಗೆ ಸ್ಕೂಲ್ ರಜೆ ಇದೆ, ಹೌದಲ್ಲಮ್ಮ? ಇವಳಿಗಿದೆ. ಮಮ್ಮಿಗೆ ಮಾಮಿಗಿಲ್ಲ, ಮಾಮಿ ಸ್ಕೂಲ್ಗಿಲ್ಲ. ಓಕೆ, ಒಂದು ನಿಮಿಷ ಎದ್ದೇಳು. ಸೊ ಅವಳು ಇವಾಗ ಕೆಲ್ಸಕ್ಕೆ ಸೇರಿದ್ರಿಂದ ಅವಳಿಗೆ ರಜೆ ಹಾಕೋಕ್ಕಾಗಲ್ಲ. ಅದಕ್ಕೆ ಇವತ್ತು ನಾನು ರಜಾ ತಗೊಂಡಿದ್ದೀನಿ. ಇವತ್ತು ಚರಿ ಜೊತೆ ನಾನು ಪೂರ್ತಿ ದಿನ ಸ್ಪೆಂಡ್ ಮಾಡ್ತೀನಿ, ಅಲ್ವಾ ಚರಿ? ಈಗೆಲ್ಲಿ ಹೋಗ್ತಾ ಇದೀವಿ ನಾವು? ಇಲ್ಲಿ ಹೇಳು. ಇಲ್ಲ, ಇತ್ತ ಕಡೆ ತೋರ್ಸು, ಮಾತಾಡು. ನಾನು ಚರಿ ಸೇರ್ಕೊಂಡು ಚಿಲ್ಡ್ರನ್ ಮ್ಯೂಸಿಯಂಗೆ ಹೋಗ್ತಾ ಇದೀವಿ, ಅಲ್ವಾ? ಹೋಗೋಣ? ನಿಂಗೆ ರೆಡಿ ಮಾಡೋಣ. ಸ್ವಲ್ಪ ತಲೆ ಬಾಚಿ ಸ್ವಲ್ಪ ಮಾಯಿಶ್ಚರೈಸರ್ ಎಲ್ಲ ಹಚ್ಕೊಂಡು ಹೋಗೋಣ. ಓಕೆ, ಸರಿ. ನಮಸ್ಕಾರ. ಇವತ್ತು ನಾನು ಚಿಲ್ಡ್ರನ್ಸ್ ಮ್ಯೂಸಿಯಂ ಹೋಗ್ತಾ ಇದ್ದೀನಿ. ಈಗ ಬಾಚ್ತೀನಿ. ಕೊಮ್ಮೆ ಮಾಡ್ಕೊಳ್ತಾ ಇದೀಯಾ? ತಗೋ, ಇದು ತಗೋ. ಹಿಂಗಾಗತ್ತೆ. ಓಕೆ, ಸಾಕು. ಆಮೇಲೆ ಚೇಂಜ್ ಮಾಡಿದ್ದಿ ಸ್ಪಾಟ್ ಅಲ್ಲಿದ್ದ, ಈಗ ಎಲ್ಲಿದ್ದೀನಿ. ನಾನು ಇದು ಹಾಕತ್ತೀನಿ. ಏನದು? ಹೆಡ್ ಬ್ಯಾಂಡು ಮ್ಯಾಚ್ ಆಗ್ತಾ ಇದೆಯಾ? ಅದು ಬ್ಲ್ಯಾಕ್ ಹಾಕೊಳ್ಳೋ. ಬ್ಲ್ಯಾಕ್ ಮಾಡ್ಸಿದ್ದೀನಿ. ಆಮೇಲೆ ಇದು ಸ್ಟೋರಿ. ಸಬ್ಸ್ಕ್ರೈಬ್ ಮಾಡಿ Cherry Vlog, the Sneha Vlog now, okay? Welcome to Cherry Vlog! Okay. And today we're going to Children's Moon. And this is my friend Neha. Om Shivaya! Om Shankara! And she's a little bit silly. ಎಸ್, ನನ್ನ ಹಸ್ಬೆಂಡು ಚರಿನ ಇವತ್ತು ಫುಲ್ ಆಕ್ಯುಪೈಡ್ ಆಗಿಡೋಕ್ಕೆ, ಹಾಗೆ ಅವಳ ಜೊತೆ ಒಂದು ಸ್ವಲ್ಪ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಮ್ಯೂಸಿಯಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಚರಿ ಫ್ರೆಂಡು ಬೇಕು ಅಂತ ಕೇಳಿದ್ಲು. ಸೊ ಹಾಗಾಗಿ ಚರಿ ಫ್ರೆಂಡ್ ವಿಹಾನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮಳೆ ಬರ್ತಾ ಇದೆ, ಮಳೆಯಲ್ಲಿ ಛತ್ರಿ ಇಟ್ಕೊಂಡು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಅಲ್ಲಿ. ಸೊ ನಡ್ಕೊಂಡು ಹೋಗ್ತಾ ಇದ್ದಾರೆ. ಚೆರಿ, ನಾನು ಮ್ಯೂಸಿಯಮಿಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ ವಿಹಾನ್ ಬರ್ತಾ ಇದ್ದಾರೆ. ಅವನು 8 years old, ಅವನ ಬರ್ಡೇ ಬಟ್ ಅದಕ್ಕೆ ನನ್ನ ಪಪ್ಪ ಫ್ರೆಂಡ್ ನಂದು ಆಮೇಲೆ ನಾನು ಹೋಗ್ತಾ ಇದ್ದೀವಿ. ಆಮೇಲೆ ಬಂದ್ವಿ. ಏನಿದು ಚರಿ ಮ್ಯೂಸಿಯಮಾ? ಚಿಲ್ಡ್ರನ್ಸ್ ಮ್ಯೂಸಿಯಮಾ? ಎಸ್. ಆಮೇಲೆ ಪಿಕ್ಚರ್ ತಗೊಂಡು, ಪಾಸ್ಪೋರ್ಟ್ಸ್ ತಗೊಂಡು, ಟಿಕೆಟ್ಸ್ ತಗೊಂಡ್ರಾ? ಆಮೇಲೆ ಹೋಗ್ತಿಲ್ಲ. ಎಷ್ಟು ಚೆನ್ನಾಗಿದೆ.
ಎಷ್ಟು ಚೆನ್ನಾಗಿದೆ, ನಂಗೆ ಖುಷಿ ಆಯ್ತಾ, ಎಂಜಾಯ್ ಮಾಡಿದೆ ನೀನಲ್ಲಿ? ಸೇಮ್ ಮ್ಯೂಸಿಕ್ ಬಂದೆ PK ಇದ್ದಾಗ ಸ್ಕೂಲಿಂದ ಕರ್ಕೊಂಬಂದಿದ್ದ ನಿಂಗೆ? ಪ್ರಿಕೆ 4 ಇದ್ದಾಗ ಇಲ್ಲಿ ಕರ್ಕೊಂಬಂದಿದ್ರಾ? ಚೆನ್ನಾಗಿತ್ತು. ಸೇಮ್ ಥಿಂಗ್, ಬಾಲ್ಸು ಎವ್ರಿಥಿಂಗು ಇತ್ತು. ಹೌದಾ? ಸರಿ, ಲಾಸ್ಟ್ ಇಯರ್ ಇದ್ದಾಗ ಅವಳು ಸ್ಕೂಲಿಂದ ಟ್ರಿಪ್ನ ಕರ್ಕೊಂಬಂದಿದ್ರು. ಸೊ ಇದೇ ಸ್ಕೂಲಿಗೆ ಇದೇ ಮ್ಯೂಸಿಯಂಗೆ ಕರ್ಕೊಂಬಂದಿದ್ರಂತ, ಅದೇ ಹೇಳ್ತಾ ಇದ್ದಾಳು ಅವಳು ಅಲ್ಲನಪ್ಪ? ಆಮೇಲೆ ಸೂಪರ್ ಚೆನ್ನಾಗಿದೆ, ಫುಡ್ ಇದೆ, ಎಲ್ಲ ಇದೆ, ಅದಕ್ಕೆ ಹೋದ್ವಿ ಅಲ್ಲಿಗೆ. ಸೇಮು. ಆಮೇಲೆ ಆರ್ಟ್ ಇದೆ, ಸ್ಮೋಕ್ ಇದೆ, ಪಾಂಪಾಮ್ ಇದೆ, ಬಾಲ್ಸ್ ಇದೆ, ಬ್ಲೂ ಒನ್ ಇದೆ. ಅದೇ ಹೇಳ್ತಾ ಇತ್ತು, ಪಪ್ಪಂಗೆ ಕಾಲ್ ಮಾಡಿದ್ದೆ ನಾನು, ಏನ್ ಮಾಡ್ತಾ ಇದ್ದಾಳೆ ಚರಿ ಅಂತ. ಫುಲ್ಲು ಕುಣಿತಾ ಇದ್ದಾಳೆ, ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ, ಬರಕ್ಕೆ ರೆಡಿ ಇಲ್ಲ ಅಂತಿತ್ತು ಪಪ್ಪ. ಬ್ಲೂ ಒನ್ ಬಾಲ್ಸ್ ಬರ್ತಿವೆ, ರೆಡ್ ಒನ್ ಹೋಗ್ತವೆ. ಹೌದಾ? ಸರಿ, ನಾನು ಕಾಲ್ ಮಾಡಿ ಚರಿ ನನ್ನ ಜೊತೆ ಮಾತಾಡು ಅಂದ್ರೆ ಮಾತಾಡ್ಲೇ ಇಲ್ಲ ಚರಿ ನೀನು. ಅವತ್ತು ಮಮ್ಮಿ ನಾನು ಬಿಸಿ, ನಾನು ಮಾತಾಡಲ್ಲ ಅಂತ ಹೇಳಿ ಓಡೋಗ್ಬಿಟ್ಟಲ್ಲ ಫೋನ್ ಮಾಡಿದ್ರೆ. ನಾನು ಎಕ್ಸೈಟೆಡ್ ಇದ್ದೆ. ಎಕ್ಸೈಟೆಡ್ ಇದ್ದೆ ನೋಡಿ, ಇದೆಲ್ಲ ಪ್ಲಾನೆಟ್ಸ್ ಎಲ್ಲ ಇದಾವಲ್ಲ ಅಲ್ಲಿ. ಮರ್ಕ್ಯುರಿ, ವೀನಸ್, ಅರ್ತ್ಮಾಸ್ ಎಲ್ಲ. ಇದೇನು ಎಪ್ರೋನ್ ಎಲ್ಲ ಹಾಕೊಳ್ತಾ ಇದೆಯಾ? ಏಪ್ರಿಲ್ ಅಲ್ಲ, ಸೈನ್ಸ್ ಸ್ಪೇಸ್ ಅದು. ಸ್ಪೇಸ್ ಅದು? ಸ್ಪೇಸ್ ಅಲ್ಲ, ಸೈನ್ಸ್ ಸ್ಟಫ್. ಸೈನ್ಸ್ ಎಲ್ಲ ಇತ್ತ ಅಲ್ಲಿ? ಓಕೆ. ಲ್ಯಾಬ್ ಕೋಟ ಅದು. ಅಲ್ಲಿ ಏನ್ ಮಾಡ್ಬೇಕು ನೀವು? ಅಲ್ಲಿ ಸೈನ್ಸ್ ಮಾಡ್ಬೇಕು. ಸೈನ್ಸ್ ಏನಿತ್ತು ಅಲ್ಲಿ? ಪ್ಲಾನೆಟ್ಸ್ ಎಲ್ಲ ಇತ್ತಾ? ಇಲ್ಲ, ಅದಿತ್ತು. ಟಿವಿ, ಲಿಟಲ್ ಟಿವಿ, ಬಿಗ್ ಟಿವಿ, ಪೇಪರ್ ಬಾಲ್ ಒಂದು, ಆಮೇಲೆ ಸ್ಟಿಕ್ಕಿ ಥಿಂಗ್ಸ್, ಗ್ಲೂ ಅಂಡ್ ಎವ್ರಿಥಿಂಗ್, ಹೌ ಗ್ಲೂ ಮೇಡ್. ಮತ್ತೆ ನೀನು ಅಲ್ಲಿ ಬೆಳಗ್ಗೆ ಹೋಗಿದ್ದು ಮಧ್ಯಾಹ್ನ ತನಕ ಅಲ್ಲೇ ಆಟ ಆಡ್ತಾ ಇದ್ಯಾ? ನಂಗೆ ಇಷ್ಟ ಆಯ್ತು. ಬೆಳಗ್ಗೆಯಿಂದ ಅಲ್ಲೇ ಇದ್ರೆ ಹೆಂಗೆ? ನೀನು ಮನೆಗೆ ಬರ್ಬೇಕಲ್ಲ. ನೋಡು ಅಲ್ಲಿ ಎಷ್ಟು ದೊಡ್ಡದಾಯ್ತು ನೋಡ. ಅದು ಸೈನ್ಸ್ ಎಕ್ಸ್ಪೀರಿಯನ್ಸ್. ಸೈನ್ಸ್ ಎಕ್ಸ್ಪೆರಿಮೆಂಟ್. ಹೌದಾ? ನೀನ್ ದೊಡ್ಡೋಳ ಆದ್ಮೇಲೆ ಪಪ್ಪನ್ ತರ ಸೈಂಟಿಸ್ಟ್ ಆಗ್ತೀಯಾ? ಡಾಕ್ಟರ್ ಆಗ್ತೀನಿ. ಡಾಕ್ಟರ್ ಆಗ್ತೀಯಾ? ಪೇಷಂಟ್ಸ್ನೆಲ್ಲ ಬದುಕಿಸ್ತೀಯಾ ಚರಿ? ದಟ್ಸ್ ಗುಡ್ ಜಾಬ್ ಚರಿ. ದಟ್ಸ್ ದ ಗ್ರೇಟೆಸ್ಟ್ ಜಾಬ್, ಡಾಕ್ಟರ್. ಇಲ್ಲೇನು ಆಟ ಆಡ್ತಾ ಇದೆಯಾ? ಇದೇನಿದು? ಅದು ತಿಂಗು. ಅದನ್ನ ಲೆಟರ್ ತಗೋಬೇಕು, ಹಿಂಗ್ ಮೂವ್ ಮಾಡಬೇಕು, ಶೇಪ್ ಆದ್ಮೇಲೆ ಇಡ್ಬೇಕು. ಹಂಗ? ಇದೆಲ್ಲ ನಂಗೆ ಗೊತ್ತೇ ಇಲ್ಲ ಚರಿ. ನಾನು ಒಂದ್ಸತಿ ನೀನ್ ಕರ್ಕೊಂಡು ಮ್ಯೂಸಿಯಂಗೆ ಹೋಗೋಣ. ನನ್ಗೆ ಜಾಬ್ ಇತ್ತಲ್ಲ ಕಂದ. ಇಲ್ಲೇನೋ ಮಾಡ್ತಾ ಇದ್ದಾನಲ್ಲ ವಿಹಾನ, ಏನ್ ಮಾಡ್ತಾ ಇದ್ದೀರಿ? ಇದೇನು ಚರಿ? ಪಾಂಪಾಮ್ ಫ್ಲೋಟ್. ಪಾಂಪಾಮ್ ಫ್ಲೋಟ್ ಆಗುತ್ತಾ? ಅಂದ್ರೆ ಟೊರನಾಡೋಸ್ ಬಂದಾಗ ಹೆಂಗೆಲ್ಲ ಎತ್ಕೊಂಡು ಹೋಗುತ್ತೆ ಅಂತನಾ? ವಾಟ್ ಇಸ್ ಇಟ್? ಏನದು? ಫ್ಲೋಟರ್. ಹಂಗಂದ್ರೆ ಸಖತ್ತಾಗಿ ಎಂಜಾಯ್ ಮಾಡಿದ್ಯಾ ಚರಿ? ನಾನು ನೋಡೇ ಇರ್ಲಿಲ್ಲ ಕಣ. ಆಮೇಲೆ ಲುಕ್ ಅಟ್ ಸ್ಕೋಪ್ ನೋಡಕ್ಕೆ. ಟೆಲಿಸ್ಕೋಪ್ ಕಂದ ಅದು. ಓಕೆ, ಟೆಲಿಸ್ಕೋಪ್ ಅಲ್ಲಿ ಏನ್ ನೋಡ್ಬೋದು ಗೊತ್ತಾ? ಸ್ಟಾರ್ಸ್ ಮತ್ತೆ ಬೇರೆ ಪ್ಲಾನೆಟ್ಸ್ ಎಲ್ಲ ನೋಡ್ಬೋದು, ಮೂನ್ ನೋಡ್ಬೋದು, ನೋಡ್ಬೋದು. ಅವಳಾಗೆ ಬಂದ್ಲು ಮಮ್ಮಿ ನಾನೇನೋ ಹೇಳ್ತೀನಿ ಅಂತ ಎಡಿಟ್ ಮಾಡೋ ಟೈಮಲ್ಲಿ. ಹಾಗೇನೆ ಅವರು ಸುಸ್ತಾಗಿದ್ದಾರಂತೆ ಫುಲ್ ಆಟ ಆಡಿ. ಸೊ ಹಾಗಾಗಿ ಚಿಕನ್ ಮತ್ತೆ ಫ್ರೆಂಚ್ ಫ್ರೈಸ್ನ ಕೊಡ್ಸಿದ್ದಾರೆ. ಸೊ ಅಲ್ಲಿ ಊಟ ಮಾಡಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೀವಿ ಅಂತ ಹೇಳಿ ಒಂದಿಷ್ಟೊತ್ತು ಆಟ ಆಡಿಸಿದ್ದಾರೆ. ಇನ್ನೇನು ನಾನು ಕರ್ಕೊಂಬರೋ ಟೈಮಿಗೆ ಫೋರ್ಸ್ ಮಾಡಿ ಎಳ್ಕೊಂಬಂದಿರೋದಂತೆ ನನ್ನ ಹಸ್ಬೆಂಡ್ ಅಲ್ಲನಪ್ಪ. ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನಾನು ಇನ್ನೂ ಸ್ವಲ್ಪ ಇದ್ಬೇಕು, ಸ್ಟೇ ಮಾಡಬೇಕು ಅಂತ ಬೇಕಿತ್ತು. ಓಕೆ ಕಂದ. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಚರಿ ಕೇಳಿದಾಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಎಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.